ಜಪಾನಲ್ಲಿ ಸ್ವಲ್ಪ ರೂರಲ್ ಸೈಡ್ ಹೋದ್ರೆ ನಿಮಗೆ ಈ ತರಹ ಓನರೇ ಇಲ್ದಿರೋ ತರಕಾರಿ ಅಂಗಡಿಗಳು ಸಿಗುತ್ತೆ. ಅಂಗಡಿಯಲ್ಲಿ ಯಾರು ಇಲ್ಲದೆ ಇದ್ರು ಒಂದ್ ನಂಬಿಕೆ ಮೇಲೆ ವ್ಯಾಪಾರ ನಡೀತಾ ಇರುತ್ತೆ. ರೈತರು ತಾವು ಬೆಳೆದಿರೋ ಫ್ರೆಶ್ ತರಕಾರಿಗಳನ್ನ ಈ ತರಹ ಪ್ಯಾಕ್ ಮಾಡಿ ಒಂದ್ ಪ್ಯಾಕೆಟ್ಗೆ ಇಷ್ಟು ದುಡ್ಡು ಅಂತ ಹೇಳಿ ಬದ್ ಹಾಕಿರ್ತಾರೆ. ಅದ್ರ ಪಕ್ಕನೆ ದುಡ್ಡು ಹಾಕ್ಲಿಕ್ಕೆ ಈ ತರಹ ಏನಾದ್ರೂ ಒಂದ್ ಬಾಕ್ಸ್ ಇಟ್ಟಿರ್ತಾರೆ. ಅದರಲ್ಲಿ ಪ್ರಾಮಾಣಿಕತೆಯಿಂದ ದುಡ್ಡು ಹಾಕಿ ತಮಗೆ ಯಾವ ತರಕಾರಿ ಬೇಕೋ ಅದನ್ನ ತಗೊಂಡು ಹೋಗ್ತಾರೆ ಇಲ್ಲಿನ ಜನರು. ಯಾವ ಶಾಪ್ ಓನರು ಇರಲ್ಲ, ಕ್ಯಾಶಿಯರು, CCTV ಏನೂ ಇರಲ್ಲ. ಅಸ್ಲಿಗೆ ದುಡ್ಡಿನ ಬಾಕ್ಸ್ಗೆ ಕೂಡ ಬೀಗ ಇರಲ್ಲ ನೋಡಿ. ಜಪಾನಲ್ಲಿ ಈ ಟೈಪ್ ಶಾಪ್ಗಳ ಮ್ಯೂಜಿನ್ ಹನ್ಬೈಜೋ ಅಂತ ಹೇಳಿ ಕರೀತಾರೆ. ಅಂದ್ರೆ ಅನ್ಮ್ಯಾನ್ಡ್ ವೆಜಿಟೇಬಲ್ ಸ್ಟ್ಯಾಂಡ್ ಅಂತ ಹೇಳಿ. ರೈತರೇ ಜಾಸ್ತಿ ಈ ಶಾಪ್ ಗಳನ್ನ ಯಾಕೆ ಇಡ್ತಾರೆ ಅಂದ್ರೆ ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್, ಮಿಡಲ್ ಮ್ಯಾನ್ ಚಾರ್ಜಸ್, ಸೂಪರ್ ಮಾರ್ಕೆಟ್ಗೆ ಅಂತ ಪ್ಯಾಕಿಂಗ್ ಮಾಡೋ ಚಾರ್ಜಸ್ ಇದೆಲ್ಲ ಖರ್ಚು ತಪ್ಪತ್ತೆ ಅಂತ ಹೇಳಿ. ಹಾಗೆ ಜನಗಳಿಗೆ ಕೂಡ ಫ್ರೆಶ್ ಮತ್ತು ಕಮ್ಮಿ ರೇಟ್ಗೆ ತರಕಾರಿ ಸಿಗತ್ತೆ. ಬಟ್ ಇಮ್ಯಾಜಿನ್ ಮಾಡಿ ಈಗಲೂ ಇದೆಲ್ಲ ನಡೆಯತ್ತಾ ಅಂದ್ರೆ ಹೌದು, ಇಲ್ಲಿ ಜಪಾನಲ್ಲಿ ನಡೆಯುತ್ತೆ. ನೀವೇ ನೋಡ್ತಿದ್ದೀರಲ್ಲ ಎಲ್ಲ ದುಡ್ಡು ಹಾಕಿ ಹೇಗೆ ತಮಗೆ ಬೇಕಾಗಿರೋ ತರಕಾರಿಗಳನ್ನ ತಗೊಂಡು ಹೋಗ್ತಿದ್ದಾರೆ ಅಂತ. ಇಂಡಿಯಾದಲ್ಲೂ ನೀವೇನಾದ್ರೂ ಈ ತರ ಶಾಪ್ಗಳನ್ನ ಎಲ್ಲಾದ್ರೂ ನೋಡಿದ್ರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ಧನ್ಯವಾದಗಳು.